ಗಾಯ್ಸ್ ಅಂತೂ ಇಂತೂ GT ಫೈನಲಿಗೆ ಬಂದಿದೆ. ರಾಜಸ್ಥಾನ್ 4ನೇ ಪ್ಲೇಸಿಗೆ ಹೋಗಿದ್ದೆ. ಸೊ ನೆನ್ನೆ ಮ್ಯಾಚಲ್ಲಿ ತುಂಬ ಫನ್ನಿಯಾಗಿರುವಂಥದ್ದು ನಮ್ಮ ಸಾಯಿ ಸುದರ್ಶನ್ ಔಟ್ ಆಗಿದ್ದು ಹಾಗೂ ವೈಭವ್ ಸೂರ್ಯವಂಶಿ ಔಟ್ ಆಗಿರೋದು ತುಂಬ ಫನ್ನಿ ಸೀನ್ಸ್ ನೆನ್ನೆ ಮ್ಯಾಚಲ್ಲಿ. ನಮ್ಮ ಸಾಯಿ ಸುದರ್ಶನ್ ಅವರ ಅಂತೂ ಬ್ಯಾಟು ಕೈಲಿ ನಿಲ್ಲಕ್ಕಿಲ್ಲ ಅನಿಸುತ್ತೆ. ಏನೋ ಮಾಟ ಮಂತ್ರ ಮಾಡಿಸಿರ್ಬೇಕು. ಅಣ್ಣ ನಿನ್ನ ಬ್ಯಾಟಿಗೆ ಏನೋ ಮಾಟ ಮಂತ್ರ ಮಾಡಿಸಿದಾರಣ್ಣ, ಫಸ್ಟ್ ಹೋಗಿ ಮಾಟ ಮಂತ್ರ ತೆಗ್ಸೋಣ. ಏನಣ್ಣ ಎರಡೆರಡು ಮ್ಯಾಚಲ್ಲಿ ಈ ರೀತಿ ಆಗುತ್ತೆ. ನಾನು ಫಸ್ಟ್ ಮ್ಯಾಚ್ ನೋಡಿದ್ರೆ ಹೌದು ಇದೇ ರೀತಿ ಆಗುತ್ತೆ ಅಂತ ಒಪ್ಕೋಬೋದು. ಇದು ಎರಡೆರಡು ಸಲ ಇದೇ ರೀತಿ ಔಟ್ ಆಗ್ತಿರೋದು ನನಗೆ ಹೇಗೆ ಅನಿಸಿದೆ ಅಂದರೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ನಿನ್ನ ಹೇಳಿಕೆ ಸಹಿಸಲ್ಲ ಆಗದೆ ಈ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಆದರೆ ಈ ಸಲ ಸಾಯಿ ಸುದರ್ಶನ್ ಚೆನ್ನಾಗಿ ಆಡಿದ್ದಾರೆ. RCB ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದಿಲ್ಲ, ಬೇಗ ಔಟ್ ಆದರು. ಈ ಮ್ಯಾಚಲ್ಲಿ 58 ರನ್ ಹೊಡೆದು ಔಟ್ ಆದರು. ಸೇಮ್ ಪಾಯಿಂಟಿಗೆ ಹೊಡೆಯೋಕೆ ಹೋದರು, ಸ್ಲಿಪ್ ಆಯಿತು ಬ್ಯಾಟು, ಡೈರೆಕ್ಟೇ ವಿಕೆಟಿಗೆ ಬಿತ್ತು. ಎಲ್ಲ ಶಾಕ್. ನನಗೆ ಶಾಕ್ ಆಗಿದೆ ಅಂತಂದರೆ ನೋ ನಾನು 4 ಹೋಯ್ತು ನೋಡಿದ್ರೆ ಡೈರೆಕ್ಟ್ ವಿಕೆಟ್ ಔಟು. ಬಾಲರಿಗೂ ಶಾಕ್ ಆಗಿಬಿಟ್ಟಿದೆ, ಕನ್ಫ್ಯೂಸ್ ಆಗಿಬಿಟ್ಟಿದೆ ಬಾಲರ್ ಕೂಡ. ಎಸ್ಪೆಷಲಿ ಸಾಯಿ ಸುದರ್ಶನ್ ಕ್ಯಾಪ್ಟನ್ನು. ಮಚ್ಚ ಇದೇನಾಯ್ತು ಮಚ್ಚ, ಹಿಂಗೆ ಆಡಕ್ಕೆ ಹೋಗ್ತೀಯಾ, ಎಲ್ಲ ಟೈಮಲ್ಲಿ ಬ್ಯಾಟ್ ಬಿಡದೆ ಆಗೋಯ್ತಲ್ಲ ಗುರು ನಿನ್ನ ಕೈಯಿಂದ ಅಂತ ಹೇಳಿಬಿಟ್ಟು. ಇದೊಂದು ತುಂಬ ಫನ್ನಿ ಸೀನ್ಸ್ ಅಂತು. ಎರಡನೇದು ವೈಭವ್ ಸೂರ್ಯವಂಶಿ ಔಟ್ ಆಗಿರೋದು ಸೇಮ್ ಪಾಯಿಂಟ್ ರೀಸನಲ್ಲಿ. 29 ಬಾಲ್ 97 ಔಟ್ ಆದಾಗ ಅದೇ ರೀತಿ ಔಟ್ ಆಗಿದ್ರು. ಈ ಮ್ಯಾಚಲ್ಲಿ ಕೂಡ ಅಷ್ಟೇ 46 ಬಾಲಿಗೆ 96 ಹೊಡೆದಿದ್ರು. ಸೇಮ್ ಪಾಯಿಂಟ್ ರೀಸನಿಗೆ ಔಟ್ ಆದರು, ಸೇಮ್ ಸ್ಲಿಪ್ಪಿಗೆ ಕ್ಯಾಚ್ ಕೊಟ್ಟು ಔಟ್ ಆಗಿ ಹೋಯ್ತಾ ಇದ್ದಾರೆ. ಸೊ ಇದೆರಡು ಕೂಡ ತುಂಬ ಫನ್ನಿಯಾಗಿ ಅನ್ನಿಸ್ತು ಮ್ಯಾಚಲ್ಲಿ. ಅಂತೂ ಇಂತೂ GT ಕೂಡ ಫೈನಲಿಗೆ ಬಂದಿದೆ. ನಾಡ್ದು 31ಕ್ಕೆ ನಾಳೆ ಮ್ಯಾಚಿಗೆ ಫೈನಲ್ ಅಹಮದಾಬಾದಲ್ಲಿ ನಡೀತದೆ. ಸೊ ಎಲ್ಲರೂ ಕೂಡ ಮ್ಯಾಚ್ RCB ವರ್ಸಸ್ GT ಮ್ಯಾಚ್ ನಡೀತಾ ಉಂಟು.